ನಾನು ಲಕ್ಷ್ಮೀಕಾಂತ್ ಅಂತ ಹೇಳಿ ಮಾತಾಡಿದ್ರಿ. ಹೌದು ಸರ್, ಬ್ಯಾಕಪ್ ಸ್ಕೋರ್ದು ಸರ್ ಎಲ್ಲಿ ಬಂತು ಸರ್? ಅಂದ್ರೆ ಶಿಕ್ಷಕರ ನೇಮಕಾತಿಯಲ್ಲಿ ಬ್ಯಾಕಪ್ ಸ್ಕೋರ್ ಇರ್ತಲ್ಲ ಸರ್, ಡಿಗ್ರಿ ಮತ್ತೆ BEd ಅಂಕಗಳನ್ನ ಸರ್ ಸಾಕಷ್ಟು ಬಾರಿ ನೀವು. ಹಾಂ ಸರ್, ಬ್ಯಾಕಪ್ ಅಂತ ನೀವು ವರ್ಡ್ ಹೇಳಿದ್ರಿ, ನಾನ್ ಬರ್ಕೊಂಡಿದ್ದೆ. ಹಾ ಸರ್, ನಮ್ಗೊಂದ್ ಸ್ವಲ್ಪ ಇನ್ನೊಮ್ಮೆ ಬ್ಯಾಕಪ್ ಮೀನಿಂಗ್ ಏನ್ ಹೇಳಿ ಸರ್. ಡಿಗ್ರಿ ಶಿಕ್ಷಕರ ನೇಮಕಾತಿಯಲ್ಲಿ ಪದವಿ ಮತ್ತೆ BEd ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಸರ್. ಹೌದು, ಅದನ್ನ ಕನ್ಸಿಡರ್ ಮಾಡಿ ಶಿಕ್ಷಕರ ನೇಮಕಾತಿಯಲ್ಲಿ ಫೈನಲ್ ಆಗಿ ಅದನ್ನ ನೇಮಕಾತಿ ಮಾಡ್ಕೊತಾರೆ ಸರ್. ಆ ಅಂಕಗಳನ್ನ CET ಯಲ್ಲಿ ಅದ್ರ ಜೊತೆಗೆ ಸೇರಿಸಿ ಅಂತಿಮವಾಗಿ ಫೈನಲ್ ಲಿಸ್ಟ್ ಅನ್ನ ಬಿಡ್ತಾರೆ ಸರ್. ಬಟ್ ಇದು ಬಹಳ ಅವೈಜ್ಞಾನಿಕವಾಗಿ ಕೂಡಿದೆ ಸರ್. ಸಾಕಷ್ಟು ಬಾರಿ ನಿಮ್ಗೆ ಭೇಟಿ ಆಗಿದ್ದೀವಿ ಸರ್ ನಾವೆಲ್ಲ ಆಸ್ಪಿರೆಂಟ್. ಇದು ನಾನು ಸೆಕ್ರೆಟರಿ ಚರ್ಚೆನೂ ಮಾಡಿದೆ. ಹಾ ಸರ್, ಹಾ ಸರ್. ಏನ್ ಮಾಡ್ಬೇಕು, ಕೆಲವ್ರು ಅದ್ ಬರೀ ಅದೇ ಮಾಡಂತಾರ, ಕೆಲವ್ರು ಇದು ಮಾಡಂತಾರ. ಅಟ್ ಲೀಸ್ಟ್ ನಾವು ವಿ ಹ್ಯಾವ್ ಕಮ್ ಟು ಅ ಸರ್ಟನ್ ಇದು ವೇರ್ ದ ಎಂಟ್ರೆನ್ಸ್ ಎಕ್ಸಾಮ್ ಇಸ್ ಮೋರ್ ಅಂತ ಹೇಳ್ತಾರ ಅವರು. ನನ್ಗೇನ್ ಅನ್ಸದ ಬೆಸ್ಟ್ ಏನ್ರಿ, ನನ್ಗೇನ್ ಅನ್ಸದ ಇದನ್ನ ವಿ ಶಾಲ್ ಗೋ ಟು ಕೋರ್ಟ್ ಅಂತ ನನ್ ಬೆಸ್ಟ್ ಇದು. ಯಾಕಂದ್ರ ಎಜುಕೇಟ್ ಮಾಡ್ತಾ ಇಲ್ಲ ಏನ್ರಿ. ಡಿಗ್ರಿಗೆ ಎಷ್ಟು ತಗೋತದಾರ, BEd ಎಷ್ಟು ತಗೋತದಾರ, ಎಂಟ್ರೆನ್ಸ್ ಎಷ್ಟು ತಗೋತದಾರ? 10, 20 and 13, 17 ಸರ್. ಟೋಟಲ್ 100% 50% CET ಅಂತ ಇದೆ ಸರ್. ಹಿಂದೆ CET, ಇನ್ನ 20% ಡಿಗ್ರಿ ಸರ್, 20% TET ಸರ್, ಇನ್ 10% BEd ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ ಸರ್. ಇದು 50%, ಅದು 50% ಸರ್. ಇದು ಬಹಳ ತುಂಬಾ ವೈಜ್ಞಾನಿಕ, ಬಹಳಷ್ಟು 90% ಅಭ್ಯರ್ಥಿಗಳಿಗೆ ಇದರಿಂದ ಬಹಳಷ್ಟು ಹಾನಿ ಆಗ್ತಾ ಇದೆ ಸರ್. ಎಷ್ಟೇ ಅವರು ಪ್ರಯತ್ನ ಮಾಡಿದ್ರು ಸರ್ ಅಪಾಯಿಂಟ್ಮೆಂಟ್ ಆಗೋದಿಲ್ಲ ಸರ್. ಆಮೇಲೆ ಈಗ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಬಹಳ ಒಂದು ಸ್ಕ್ಯಾಮ್ ನಡೀತಾ ಇದೆ ಸರ್. ಬೇರೆ ಬೇರೆ ಇದನ್ನೇ ಬರ್ತಾವ ಇದರಲ್ಲಿ. ಸರ್, ಡಿಫ್ರೆಂಟ್ ಕೆಲವರು ಬೇರೆ BEd ಮಾಡಿರ್ತಾರೋ, ಬೇರೆ ಇದು ಮಾಡಿರ್ತಾರೋ. ಯೂನಿವರ್ಸಿಟಿಯಿಂದ ಈಕ್ವಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ ಸರ್. ಯೂನಿವರ್ಸಿಟಿಯಿಂದ ಯೂನಿವರ್ಸಿಟಿಗೆ ಸರ್ ಸಿಲೆಬಸ್ ಚೇಂಜ್. ಆಮೇಲೆ ನಿಯೋಜಿತ ಕಾರ್ಯಗಳಲ್ಲಿ ಅಂಕಗಳ ಚೇಂಜ್ ಸರ್. ಈಗ ಬೆಂಗಳೂರು ಯೂನಿವರ್ಸಿಟಿ 30 ಕೊಟ್ರೆ ಗುಲ್ಬರ್ಗ ಯೂನಿವರ್ಸಿಟಿ 40 ಕೊಡ್ತದೆ ಸರ್. ಹಿಂಗೆ ವ್ಯತ್ಯಾಸ. ಧಾರವಾಡ ಯೂನಿವರ್ಸಿಟಿ 20 ಕೊಡ್ತದೆ ಸರ್. ಅದಾದ್ಮೇಲೆ ಇನ್ನೊಂದು ಸರ್, ಈಗ ಹಿಂದೆ ನಾನ್ ಸೆಮ್ ಇತ್ತು ಸರ್ ಎಲ್ಲ ಎಕ್ಸಾಮ್ಸ್ಗಳು. ಈಗ ಸೆಮ್ ವೈಸ್ ಬಂದಿದೆ 98, 96 ಹಿಂಗೆಲ್ಲ ಸರ್ ವ್ಯತ್ಯಾಸ ಇದೆ. ಆಮೇಲೆ ಕರೋನಾದಲ್ಲಿ ಸಾಕಷ್ಟು ಈಗ ಎಕ್ಸಾಮ್ ಬರೀದೇನೆ ಅವ್ರು ಏನ್ ಮಾಡಿದಾರು, ಪಾಸ್ ಮಾಡಿಬಿಟ್ಟಿದ್ದಾರೆ ಸರ್. ಈಗಿರ್ತಕ್ಕಂಥ ಬ್ಯಾಕಪ್ ತುಂಬಾ ಬಹಳಷ್ಟು ಹೈ ಇದೆ ಸರ್. ಆಮೇಲೆ ಕ್ವಾಲಿಟಿಯನ್ನ ನಿರೀಕ್ಷೆ ಮಾಡಕ್ ಆಗಲ್ಲ ಸರ್. ನಾವು ನೇಮಕಾತಿಯಲ್ಲಿ ಕ್ವಾಲಿಟಿಯಲ್ಲಿ ನಿರೀಕ್ಷೆ ಮಾಡಕ್ ನಾವು ಇಲಾಖೆಗೆ ಮನವಿ ಮಾಡ್ಕೋದು ಏನಂದ್ರೆ ಸರ್, ಕ್ವಾಲಿಟಿಯನ್ನ ನೀವು CET ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಲಾಸ್ಟ್ ಟೈಮ್ ಮೇಡಮ್ ಅವ್ರು ಹೇಳಿದ್ರು ಸರ್, 90% CET ಮಾಡ್ತೀವಿ, 10% ಬ್ಯಾಕಪ್ ಮಾಡ್ತೀವಿ ಅಂತೇಳಿ ನಿಮ್ ಮುಂದೆ ಸರ್ ಹೇಳಿದ್ರಲ್ಲ ಸರ್ ಅವತ್ತು. ಅದಕ್ಕೆ ಸರ್ ನನ್ಗೊಂದು ರೈಟಿಂಗ್ ಕೊಡ್ತೀರಾ? ನಾನು ಎಲ್ಲರಿಗೂ ಹಾಕ್ತೀನಿ. ನಾನು ಸ್ವಲ್ಪ ಸರ್ ದಯಮಾಡಿ ಸರ್ ಎಲ್ಲ ವಿದ್ಯಾರ್ಥಿಗಳಿಂದ ನಿಮ್ಗೆ ಬೇಡಿಕೊಳ್ಳೋದು ಏನಂದ್ರೆ ಸರ್, ಇದರಿಂದ ಬಹಳಷ್ಟು ಅಭ್ಯರ್ಥಿಗಳಿಗೆ ಹಾನಿ ಆಗ್ತಾ ಇದೆ. ನನಗೆ ಪ್ಲೀಸ್ ಹೆಲ್ಪ್ ಮೀ ಟು ಹೆಲ್ಪ್ ಯು. ಎಸ್ ಸರ್. ನನ್ಗೆ ಒಂದು ರೈಟಿಂಗ್ ನಾಗ ಇದು ಕಂಟೆಂಟ್ ಸ್ವಲ್ಪ ಡೀಟೇಲ್ ಆಗಿ ಬರ್ಸ್ಕೊಡ್ರಿ. ಬರ್ದ್ ಹಾಕ್ರಿ ಏನ್ರಿ. ನನ್ ಲೆಟರ್ ಪ್ಯಾಡ್ ಮಾಡಿ ನಾನು ಲೆಟರ್ ಪ್ಯಾಡ್ ಮಾಡಿ ನಾನು ಎಲ್ಲರಿಗೂ ಕಳ್ಸೋಕ್ ಪ್ರಯತ್ನ ಮಾಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹ್ಞೂ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಮಸ್ತೆ ಸ್ನೇಹಿತರೆ. ಇದನ್ನ ಹೊರತುಪಡಿಸಿ ಸರ್ಕಾರ ಅಂತಿಮವಾಗಿ PSTR, GPT, HSTR ಒಂದು ಮೈಕ್ರೋ ಬ್ಯಾಕಪ್ ಸ್ಕೋರ್ ಅನ್ನ ಇಡ್ಲಿಲ್ಲ ಅಂತಂದ್ರೆ ನಾವು ಈಗಾಗಲೇ ಸೆಷಲ್ ನಮೋಸಿ ಸರ್ ಅವರು ಹೇಳಿರ್ತಕ್ಕಂತ ಒಂದು ವಿಚಾರ ಏನಿದೆಯಲ್ಲ, ಸೊ ಕೋರ್ಟ್ ಮೂಲಕ ನಾವು ಇದನ್ನ ಪಡಿಬಹುದು. ಯಾರು ಆತಂಕ